ನಾವು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಬಸ್ ಡಿಪೋ ಆಯಿತು, ಬಸ್ ಸ್ಟ್ಯಾಂಡ್ ಮತ್ತು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಸಿಬ್ಬಂದಿ ಆಯಿತು, ವಿಕೆಟ್ಸ್ ಮತ್ತು ಪ್ಯಾಟ್ರೋಲಿಂಗ್ ಬಂದೋಬಸ್ತ್ ಮಾಡಿಕೊಂಡು ಶಾಂತ ರೀತಿಯಿಂದ ವಾತಾವರಣ ಇದೆ. ಮತ್ತು ಕೆಲವು ವಾಹನಗಳಿಂದ ಯಾರು ಹೋಗ್ತಾ ಇದ್ದಾರೆ ನಾವು ಬಂದ ಸೆಕ್ಯೂರಿಟಿನ ಕೂಡ ಹೋಗ್ತಾ ಇದ್ದೀವಿ. ಮತ್ತು ಯಾರೂ ಕಾನೂನನ್ನು ಕೈ ಎತ್ಕೋಬಾರ್ದು ಅಂತ ನಿರ್ದಿಷ್ಟವಾಗಿ ಸೂಚನೆ ಆ ರೀತಿ ಏನೇ ಕಂಡು ಬಂದರೆ ನಮ್ಮ ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಯಾರಾದರೂ ಕಾನೂನನ್ನು ಕೈ ಎತ್ಕೊಂಡ್ರೆ ಅದ್ರ ಮೇಲೆ ಇಲ್ಲಿವರೆಗೆ ಯಾವ ರೀತಿ ಅತ್ಯಾಪೂರ್ವಕವಾಗಿ ಬಂದ್ ಮಾಡುವಂಥದ್ದು ಅಥವಾ ಕಾನೂನು ಕೈ ಎತ್ಕೊಳ್ಳುವಂಥ ಘಟನೆ ಯಾವುದು ತಿಳಿದು ಬಂದಿದೆ. ಬಸ್ ಮೂವ್ಮೆಂಟ್ ಆಗ್ತಾ ಇದೆ ಸರ್. ಸಾರಿಗೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿದ್ವಿ. ಅಲ್ಲಿ ಮಾಡಿದ ಪ್ರಕಾರ ಕೆಲವು ವಾಹನಗಳು ಮತ್ತು 90% ವಾಹನಗಳು ಮೂವ್ ಆಗ್ತಾ ಇಲ್ಲ ಅಂತ ತಿಳಿಸಿದ್ದಾರೆ. ಮತ್ತು ಈಗ ಇತರೆ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದೆ. RTO ಮತ್ತು ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಜೊತೆ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ನಾವು ಕ್ರಮವನ್ನು ಈಗ ಹೊರಗಡೆ ಕೆಲವೊಂದಷ್ಟು ಆಟೋಗಳು ಇದನ್ನೇ ಅಂದರೆ ಈಗ ಮೂವ್ಮೆಂಟ್ ಆಗದೆ ಮತ್ತು ಈಗಾಗಲೇ ನಾವು RTO ಮತ್ತು ಇತರೆ ಅಧಿಕಾರಿಗಳ ಜೊತೆ ಸಭೆಯೂ ಕೂಡ ಮಾಡಿದ್ವಿ. ಈ ಪ್ರೈವೇಟ್ ಕ್ಯಾಬ್ಸ್ ಇರ್ಬೋದು, ಪ್ರೈವೇಟ್ ಬಸ್ಸಸ್ಸು, ಆಟೋಗಳು ಯಾರೂ ಕೂಡ ಏನು ನಿಗದಿತ ದರ ಇದೆ ಅದರ ಬಿಟ್ಟು ಹೆಚ್ಚಿನ ದರ ತೆಗೆದುಕೊಳ್ಳುವಂತಿಲ್ಲ. ಮತ್ತು ಅಂಥದ್ದೇನೋ ಕಂಡು ಬಂದರೆ ಅವ್ರ ಮೇಲೂ ಕೂಡ ನಾವು ಕ್ರಮ ಕೈಗೊಳ್ತೀವಿ.